ಅಬ್ಬಬ್ಬಬ್ಬ, ಯುಗಾದಿ ಹಬ್ಬದ ದಿನ ಹಬ್ಬದ ಊಟ ತಿನ್ನಂಗಾಯ್ತು ಗುರು. ಅಂತೂ ಇಂತೂ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಲೈವ್ ಆ್ಯಕ್ಷನ್ ಮೂವಿಗಳು ಮಾಡ್ದಿಲ್ದಿರೋ ಅಂಥ ರೆಕಾರ್ಡ್ನ ಈ ಸಲ ಬಂದ್ಬಿಟ್ಟು ಮಹಾವತಾರ್ ನರಸಿಂಹ ಅನ್ನೋ ಒಂದು ಆನಿಮೇಟೆಡ್ ಮೂವಿ ಮಾಡಿದೆ. ಕಾಂತಾರ ಥರ ಸಿಕ್ಕಾಪಟ್ಟೆ ವರ್ಡ್ ಆಫ್ ಮೌತಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತೊಗೊಂಡು ಸ್ಕೈ ರಾಕೆಟ್ನಂಗೆ ಇಡೀ ಇಂಡಿಯಾ ಸ್ಪ್ರೆಡ್ ಆಗಿಬಿಟ್ಟಿದೆ. ನಮ್ಮ ಇಂಡಿಯಾದಲ್ಲಿ ಆನಿಮೇಟೆಡ್ ಮೂವೀಸ್ಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಈ ಒಂದು ಮೂವಿಯಿಂದ ಬರೋ ಆನಿಮೇಟೆಡ್ ಮೂವಿಗಳಿಗೆ ಒಂದು ರೇಂಜಿಗೆ ಒಳ್ಳೆ ಸ್ಟ್ಯಾಂಡರ್ಡು ಸೆಟ್ ಆಗ್ಬೋದು, ಮತ್ತು ಬೇರೆಯವ್ರಿಗೂ ಕೂಡ ತೆಗಿಯೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿ ಹೊರಬರೋದಂತೂ ಪಕ್ಕ. ಇಂಥ ಒಂದು ಅಚೀವ್ಮೆಂಟ್ಗೆ ಕೈ ಹಾಕಿದ್ದು ಅಂದರೆ ನಮ್ಮ ಹೊಂಬಾಳೆ, ಅದಕ್ಕೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಸಾಮಾನ್ಯದ ಮತ ಗುರು ಹರಿಹರ ವೀರಮಲ್ನ ಸೈಡ್ಗೆ ಇಕ್ಬಿಟ್ಟು ಇಡೀ ಇಂಡಿಯಾದಲ್ಲೇ ಟ್ರೆಂಡಿಂಗಲ್ಲಿರೋ ಮೂವಿ ಅಂದರೆ ಇವಾಗ ಮಹಾವತಾರ್ ನರಸಿಂಹನೇ. ಇನ್ನು ಮೂವಿ ಹೆಂಗಿದೆ ಅಂತ ಹೇಳ್ತಾ ಬಂದರೆ ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ನಮ್ಮ ಕನ್ನಡ ಆಡಿಯನ್ಸ್ಗೆ ಗೊತ್ತಿರೋ ನರಸಿಂಹ ಅಂದರೆ ನಮ್ಮ ಅಣ್ಣವರು ಮತ್ತು ಅಪ್ಪು ಅವರು ಸೇರ್ಕೊಂಡು ಮಾಡಿದಂಥ ಭಕ್ತ ಪ್ರಹ್ಲಾದ ಮೂವಿಯ ನರಸಿಂಹ. ಬಟ್ ಇಲ್ಲಿ ಬಂದಂಥ ಆನಿಮೇಟೆಡ್ ನರಸಿಂಹನೂ ಕೂಡ ಒಳ್ಳೆ ಸಖತ್ ಅಪಿರಿಯನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೋರಿ ಆಬ್ಸಲ್ಯೂಟ್ಲಿ ನಮಗೆಲ್ಲ ಗೊತ್ತಿರೋದೇ, ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಂಥ ಒಂದು ಮ್ಯಾಟ್ರಲ್ಲಿ ಹೊಂಬಾಳೆ ಅವರು ಸಿಕ್ಸರ್ನ ಹೊಡೆದಿದ್ದಾರೆ. ಈ ಒಂದು ಮೂವಿನ ಡೈರೆಕ್ಟ್ ಮಾಡಿದಂಥ ಅಶ್ವಿನಿ ಕುಮಾರ್ ಅವರ ಎಫರ್ಟು ಎದ್ದು ಕಾಣುತ್ತೆ ಪ್ರತಿಯೊಂದು ಫ್ರೇಮಲ್ಲೂ. ಹೌದು, ಹಾಲಿವುಡ್ ಆನಿಮೇಷನ್ ಮೂವೀಸ್ ಇರೋ ಕ್ವಾಲಿಟಿ ಏನು ಈ ಮೂವಿನಲ್ಲಿಲ್ಲ, ಬಟ್ ನಮ್ಮ ಇಂಡಿಯಾದಲ್ಲೇ ಬೆಸ್ಟ್ ಆನಿಮೇಷನ್ ಮೂವಿ ಕ್ವಾಲಿಟಿನ ಇದರಲ್ಲೇ ಮೇಂಟೈನ್ ಮಾಡಿದ್ದಾರೆ. ಈ ಒಂದು ಮೂವಿನ ನಾವು ಗೆಲ್ಸಿದ್ವಿ ಅಂದರೆ ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವಂಡರ್ಫುಲ್ ಮೂವೀಸ್ನ ನಾವು ಮತ್ತೆ ಫ್ಯೂಚರಲ್ಲಿ ನೋಡ್ಬೋದು. ಈ ಮಹಾವತಾರ್ ನರಸಿಂಹ ಮೂವಿನಲ್ಲಿ ಯಾವುದಾದ್ರೂ ಒಂದು ಡೀಟೇಲ್ನಾಗಲಿ ಅಥವಾ ಮಿಸ್ಟೇಕ್ನಾಗಲಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದರಲ್ಲೂ ಯಾವುದಾದ್ರೂ ಡೀಟೇಲ್ನ ಚೇಂಜ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಯಾವುದನ್ನೇ ಚೇಂಜ್ ಮಾಡ್ದಂಗೆ ಸೂಪರಾಗಿ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ರು. ಇನ್ನೊಂದು ಖುಷಿ ಏನಂದರೆ ಇದು ನಮ್ಮ ಕನ್ನಡದ ಆನಿಮೇಟೆಡ್ ಮೂವಿ ಅನ್ನೋದು. ಸ್ಟಾರ್ಟಿಂಗಲ್ಲಿರೋ ವರಾಹ ಅವತಾರದ ಸೀನ್ಸ್ಗಳು ಕೂಡ ಚೆನ್ನಾಗಿದ್ದಾವೆ, ಬಟ್ ಮಧ್ಯದಲ್ಲಿ ಸ್ವಲ್ಪ ಫ್ಲಾಟ್ ಆಗೋಗುತ್ತೆ ಸ್ಟೋರಿ. ಬಟ್ ಲಾಸ್ಟ್ 30 ಮಿನಿಟ್ಸು ಕಾಂತಾರ ಕ್ಲೈಮ್ಯಾಕ್ಸಲ್ಲಿ ಯಾವ ಥರ ಫೀಲ್ ಕೊಡುತ್ತೋ ಇಲ್ಲಿ ಕೂಡ ಅದೇ ಥರ ಫೀಲ್ ಕೊಡುತ್ತೆ. ಫ್ಯಾಮಿಲಿ ಆಡಿಯನ್ಸ್ಗೆ ಮಾಡಿಸ್ತಂಥ ಮೂವಿ, ಅದರಲ್ಲೂ ಎಕ್ಸ್ಪೆಷಲಿ ಕಿಡ್ಸ್ ಅಂತೂ ಮಿಸ್ಸೇ ಮಾಡಿಬಿಡ್ರಿ ಈ ಮೂವಿನ. ಇಂಥ ಒಂದು ಫ್ಯೂಚರಲ್ಲಿ ನಮ್ಮ ಸಂಪ್ರದಾಯಗಳು ಆಚಾರ ವಿಚಾರಗಳು ಕಳೆದೋಗ್ತಿರೋ ಈ ಒಂದು ಕಾಲದಲ್ಲಿ ಇಂಥ ಆನಿಮೇಷನ್ಸ್ ಮೂವೀಸ್ಗಳು ನಮಗೆ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ಆದಷ್ಟು ಕಾದು ಥಿಯೇಟರ್ಗೆ ಹೋಗಿ ನೋಡಿ. ಇಂಥ ಒಂದು ಡಿವೈನ್ ಎಪಿಕ್ ಮೂವಿನ ಮಿಸ್ ಆಗ್ತಿರ ಇಲ್ಲ ಅಂದ್ರೆ. ನೆಕ್ಸ್ಟ್ ಮಹಾವತಾರ್ ಪರಶುರಾಮ್ ಬರ್ತಾ ಇದೆ, ಅದಕ್ಕೆ ಮಾತ್ರ ನಾನು ಈಗಲೂ ವೇಟಿಂಗು. ಪ್ರತಿ 2 ವರ್ಷಕ್ಕೆ ಒಂದು ಫಿಲಮ್ ಥರ ಮಹಾವಿಷ್ಣುವಿನ 10 ಅವತಾರಗಳನ್ನ ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ ಇಲ್ಲಿ ಹೊಂಬಾಳೆ ಅವರು. ಏನು ಮಾಡ್ತಾರೋ ನೋಡಬೇಕು. ಈ ಮೂವಿ ಅಂತೂ ನನಗೆ ಫುಲ್ಲು ಸ್ಯಾಟಿಸ್ಫೈ ಮಾಡ್ತು. ನೀವು ಆಲ್ರೆಡಿ ಈ ಮೂವಿನ ನೋಡಿದ್ರೆ ನಿಮ್ಗೆ ಯಾವ ಥರ ಫೀಲ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಎಷ್ಟು ಜನ ಮೂವಿ ನೋಡಬೇಕು ಅಂದ್ಕೊಂಡಿದ್ರೆ ಅವರು ಕೂಡ ಕಮೆಂಟ್ ಮಾಡಿ.